ಮೈಸೂರಿನಲ್ಲಿ ಪ್ರಚಾರದಲ್ಲಿ ತೊಡಗಿಕೊಂಡಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಇದೀಗ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಇವರು ರಾಹುಲ್ ಗಾಂಧಿ ಅವರು ಹೋಗಿ ಇದರಲ್ಲಿ ವಯನಾಡಿನಲ್ಲಿ ನಿಂತ್ಕೊಂಡ್ರೆ ಬಹುಸಂಖ್ಯಾತರು ಇರೋ ಕಡೆ ಎದುರ್ಕೊಂಡು ಮೈನಾರಿಟೀಸ್ ಇರೋ ಕಡೆ ನಿಂತ್ಕೊಂಡ್ರೆ ಅಂದ್ರೆ ಏನದು? ಇಸ್ ಇಟ್ ನಾಟ್ ಎ ಕಮ್ಯುನಲ್ ಅಪೀಲ್? ಇಸ್ ಇಟ್ ನಾಟ್ ಎ ಕಮ್ಯುನಲ್ ಅಪೀಲ್? ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಯು ಹ್ಯಾವ್ ಸ್ಟೂಪ್ಡ್ ಟು ದಿಸ್ ಲೆವೆಲ್. Is he fit to become the prime minister of this country? ಇವನ್ನೆಲ್ಲ ಜನಗಳಿಗೆ ಹೇಳ್ಬೇಕ್ರಿ. ಏನ್ಪ ವಾಟ್ ಇಸ್ ದಿ ಎವಿಡೆನ್ಸ್ he has? He being a prime minister, he is having ಎಲ್ಲ ಇಂಟೆಲಿಜೆನ್ಸ್ ಇದೆ, IB ಇದೆ, ಎಂತದ್ದು ಇನ್ನೊಂದು ಯಾವುದೋ ಇದೆ, ಅವೆಲ್ಲ ಇಟ್ಕೊಂಡು ಏಜೆನ್ಸಿಗಳು ಇಟ್ಕೊಂಡು ಇವನು ಯಾರೋ ಸಂತೆಯಲ್ಲಿ ವ್ಯಾಪಾರ ಮಾಡೋರ ತರ ಮಾತಾಡಿದ್ರೆ, ಬೀದಿಲಿ ಹೋಗೋರು ಮಾತಾಡಿದ್ರೆ Prime Minister should speak authoritatively with evidence. If he does not have evidence, you should not make bold allegations. ಅದಕ್ಕೇನು ಬೆಲೆ ಇದೆಯಾ ಬಾಲ್ಡ್ ಅಲಿಗೇಷನ್? ನಾನು ಹೇಳ್ತೀನಪ್ಪ, ನರೇಂದ್ರ ಮೋದಿ ಸರ್ಕಾರ 100% ಭ್ರಷ್ಟ ಸರ್ಕಾರ, 100% ಭ್ರಷ್ಟ ಸರ್ಕಾರ ಅಂತ ಹೇಳ್ತೀನಿ. ಏನ್ ಹೇಳ್ತೀರಿ ಅದಕ್ಕೆ? ಐ ಆಮ್ ಟೆಲಿಂಗ್ Narendra Modi made an allegation. The previous government is 10% government. This government is 20% government. It is a baseless allegation. It is a irresponsible statement. I am making a statement. Narendra Modi's government is 100% corrupt government.